ನಿಮಿಷ ಮಾತಾಡ್ಬೇಕು. ನೀವು ಈ ಶಬರಿ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತಾಡಿರಿ. ಅದು ನಮಗೆ ಖುಷಿ ತಂದು ಇನ್ನೂ ಕೆಲಸ ಆಗಬೇಕಾಗಿತ್ತು. ಇರಲಿ, ಎಷ್ಟಾಗಬೇಕು ಸದ್ಯಕ್ಕೆ ಇಷ್ಟ ಆಗಿದೆ. ಅದು ನಮಗೆ ಒಪ್ಕೊಂಡಿದ್ವಿ. ಮತ್ತು ಈಗ ನೀರಾ ನೀತಿ ಜಾರಿ ಥರ ಮಾಡ್ತಿದ್ದೆ ಹೋರಾಟ ಮಾಡಬೇಕು. ಈಗ ಇವತ್ತು ನೀರಾ ಏನು ಯಾರೋ ಒಬ್ಬರು ಇದರಲ್ಲಿ ಬೆಳಗಾಮಲ್ಲಿ ಅಸೆಂಬ್ಲಿ ನಡೆಯಬೇಕಾದ್ರೆ ಬಾಟ್ಲ್ ತಂದರು ವಿಧಾನಸೌಧ ತಂದು ಇದನ್ನು ಮಾರಾಟ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಒಂದು ತೋಟಕ್ಕೆ 1,500,000 ಒಂದು ಗಿಡಕ್ಕೆ ಏನೋ ತೊಗೊಳ್ತೀವಿ ಅಂತೆಲ್ಲ ಬಂದು ನಮ್ಮ ಹತ್ರ ಹೇಳಿದ್ರು. ಆಯ್ತು ನಾನು ಪಾಂಪ್ಲೆಟ್ ಯಾವಾಗ ಕೊಡ್ತೀವಿ. ಅದು ಹೆಂಗಾಗಿದೆ ಅಂದರೆ ಹುಣಗೆಲ್ಲ ಹತ್ರ ಯಾರೋ ಇದು ಮಾಡ್ತಾರೆ. ತೆಂಗು ನಮಗೆ ಬದುಕಿನ ತುಂಬ ಕಷ್ಟ ಆಗಿದೆ ಸರ್. ಈಗ ಏನಪ್ಪ ಅಂದರೆ ಹಾಲಿನ ಡೈರಿ ಇವತ್ತು ನಮ್ಮ ನೆಲಕ್ಕೆ ಹೊಂದಂತವ, ಈ ನಮ್ಮ ನೆಲಕ್ಕೆ ಹೊಂದಂಥ ಹಸುಗಳು ತಂದು ಸ್ವಚ್ಛ ಮಾಡಿ ಹಾಲಿನ ಡೈರಿ ಮಾಡಿದರೆ ಆ ಥರ ನೀರಾ ಡೈರಿ ಹಳ್ಳಿಗಳಲ್ಲಿ ಮಾಡಿ ಆಮೇಲೆ ಹಳ್ಳಿಗಳಲ್ಲಿ 18ರಿಂದ 20-25 ಸರ್ಕಾರ ಮನಸ್ಸು ಮಾಡಿದ್ರೆ ಇದೇನು ಭಾರಿ ದೊಡ್ಡ ಖರ್ಚೇ ಅಲ್ಲ ಇದು. ಈಗ ನಾವು ಹಸುಗಳು ಬಂಡವಾಳ ಹಾಕ್ಯಂತ ಕೆಲವು ದೇಶದಿಂದ ಇಲ್ಲಿ ನಮ್ಮ ತೆಂಗುಗಳಿಗೆ ಪುನಶ್ಚೇತನ ಕೊಟ್ಟಂಗಾಗುತ್ತೆ. ಹಂಗಾಗಿ ದಯವಿಟ್ಟು ಈ ಸರಿ ಬೆಳಗ್ಗೆ ಮಾತಾಡಿದ್ವಿ ಅವರು. ನಾವು ಒಂದು ಹೆಣ್ಮಕ್ಳಿಗೆ ಒಂದು ಎರಡು ಸಪ್ರೇಟ್ ಕ್ಯೂ ಮಾಡಿ ಮಾಡ್ತಾರೆ. ಹಿರಿಯರು ಹೆಣ್ಮಕ್ಳಿಗೆ ಒಂದು, ಅದನ್ನು ಬೇರೆ ಯುವಕರು ಬೇರೆ. ಅದು ನೀವು ಕಟ್ಟಿಟ್ಟಾಗಿ ಹೇಳ್ಬೇಕು ಇವರಿಗೆ. ಇಲ್ಲ, ಅದಾಗಿಲ್ಲ. ಬೆಳಗ್ಗೆ ಮಾತಾಡಿದ್ವಿ. ಇಲ್ಲಿ ಚಿಕ್ಕಲ್ಲಿ ಎರಡೂ ಕಡೆ ಮಾಡೋದು. ಆಮೇಲೆ ಸರ್, ತೆಂಗು ಬೆಳೆದ ನೀವು ತಂದೆರು ಬಹಳ ಉತ್ತಮವಾದ ರಾಜಕಾರಣಿಗಳು. ನಿಮ್ಗೆ ಹೆಸರು ಬರಬೇಕು ಅಂದ್ರೆ ವಿಧಾನಸೌಧದಲ್ಲಿ ಕಂಡೀಷನ್ ಮಾತಾಡಬೇಕು. APMC ಸೆಕ್ರೆಟರಿ ಬಂದಿದ್ದಾರೆ, ಅವ್ರು ಬೇರೆ ಈಗ ನಫರ್ದೆಲ್ಲ ಪ್ಲಾನ್ ಮಾಡ್ತಾರೆ. ಮಾಡ್ಬೇಕಲ್ಲಪ್ಪ.